ಚಿನ್ನ ಅಂದ್ರೆ ಸಾಕು, ಯಾರದ್ದೇ ಕಿವಿಯಾಗಿದ್ರು ಒಂದು ಕ್ಷಣ ನೆಟ್ಟಗಾಗತ್ತೆ. ಚಿನ್ನದ ಮೇಲೆ ಎಲ್ರಿಗೂ ಒಂದು ರೀತಿಯ ವ್ಯಾಮೋಹ ಇದ್ದೇ ಇರುತ್ತೆ. ಸದ್ಯ ಕಳೆದ 1 ವರ್ಷದಿಂದ ಚಿನ್ನದ ಬೆಲೆ ರಾಕೆಟ್ ವೇಗದಲ್ಲಿ ನುಗ್ತಿದೆ. 10 ಗ್ರಾಂ ಚಿನ್ನದ ಬೆಲೆ 1.5 ಲಕ್ಷದ ಗಡಿ ದಾಟಿದ್ದು, ಇದೇ ವರ್ಷದಲ್ಲಿ 2 ಲಕ್ಷ ಗಡಿ ದಾಟುತ್ತೆ ಅಂತ ಹೇಳ್ತಿದ್ದಾರೆ. ಸದ್ಯ ಚಿನ್ನದ ಬೆಲೆ ಗಗನಕ್ಕೇರ್ತಲೇ ಇದೆ. ಈ ವರ್ಷಾಂತ್ಯದ ವೇಳೆ ಚಿನ್ನದ ಬೆಲೆ ಇನ್ನಷ್ಟು ದುಬಾರಿಯಾಗಲಿದೆ ಎಂದು ಜಾಗತಿಕ ಆರ್ಥಿಕ ತಜ್ಞರು ಎಚ್ಚರಿಸಿದ್ದಾರೆ. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯಾದ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ 2026ರ ವರ್ಷಾಂತ್ಯದ ಹೊತ್ತಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಪ್ರತಿ ಗ್ರಾಮಿಗೆ ಇನ್ನಷ್ಟು ದುಬಾರಿಯಾಗಬಹುದು ಎಂದು ಅಂದಾಜಿಸಿದೆ. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯಾದ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ 2026ರ ವರ್ಷಾಂತ್ಯಕ್ಕೆ ಚಿನ್ನದ ಬೆಲೆಯನ್ನ ಪ್ರತಿ ಜೌನ್ಸ್ಗೆ $5,400 ಅಮೆರಿಕನ್ ಡಾಲರ್ಗಳು ಆಗಬಹುದು ಎಂದು ಭವಿಷ್ಯವನ್ನು ನುಡಿದಿದ್ದಾರೆ. ಇದರಿಂದ ಭಾರತದಲ್ಲಿ 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ ಸುಮಾರು $17,434 ಆಗಬಹುದು ಎಂದು ಅಂದಾಜಿಸಲಾಗಿದೆ. ಯಾಕಂದ್ರೆ ಇದು ಡಾಲರ್ ರೂಪಾಯಿ ವಿನಿಮಯ ದರ ಮತ್ತು ಚಿನ್ನದ ಜೌಸ್ 31.1 ಗ್ರಾಂ ಆಧಾರದ ಮೇಲೆ ಲೆಕ್ಕಾಚಾರ ಮಾಡಲಾಗಿದೆ. ಗೋಲ್ಡ್ ಸ್ಯಾಕ್ಸ್ 2026ರ ಅಂತ್ಯದ ವೇಳೆಗೆ ತನ್ನ ಚಿನ್ನದ ಬೆಲೆ $17,434 ತಲುಪಬಹುದು ಎಂದು ಅಂದಾಜಿಸಲಾಗಿದ್ದು, ಇದು ಪ್ರಮುಖ ಕೇಂದ್ರ ಬ್ಯಾಂಕ್ಗಳು ಮತ್ತು ಜಾಗತಿಕ ಆರ್ಥಿಕ ಅನಿಶ್ಚಿತತೆಗಳಿಂದ ಪ್ರೇರಿತವಾಗಿದೆ ಎಂದು ವಿಶ್ಲೇಷಿಸಿದೆ. ಇವರ ಪ್ರಕಾರ ಕೇಂದ್ರ ಬ್ಯಾಂಕ್ಗಳು ಚಿನ್ನದ ಖರೀದಿ ಮೂಲಕ ಖಾಸಗಿ ಹೂಡಿಕೆ ಹೆಚ್ಚಳವು ಬೆಲೆ ಏರಿಕೆಗೆ ಮುಖ್ಯ ಕಾರಣವಾಗಿದೆ. ಜಾಗತಿಕ ಆರ್ಥಿಕತೆ ಮತ್ತು ನೀತಿಗಳ ಬಗ್ಗೆ ಅನಿಶ್ಚಿತತೆಯಿಂದಾಗಿ ಕೇಂದ್ರ ಬ್ಯಾಂಕ್ಗಳು ಚಿನ್ನವನ್ನ ತಮ್ಮ ನಿಧಿಯಲ್ಲಿ ಹೆಚ್ಚಿಸುತ್ತಿವೆ. ಖಾಸಗಿ ಹೂಡಿಕೆದಾರರು ಅಪಾಯ ನಿರ್ವಹಣೆ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಿದ್ದಾರೆ. ಇದು ಕೇವಲ ಅಲ್ಪಾವಧಿಯ ಏರಿಕೆಯಲ್ಲ, ಬದಲಿಗೆ ಹಣವನ್ನ ಹೇಗೆ ಹೂಡಿಕೆ ಮಾಡಲಾಗ್ತಿದೆ ಎಂಬುದರ ದೀರ್ಘಾವಧಿಯ ಬದಲಾವಣೆಯಾಗಿದೆ ಎಂದು ಬ್ಯಾಂಕ್ ಹೇಳಿದೆ. ಈ ಮುನ್ಸೂಚನೆಗಳು ಚಿನ್ನದ ಬೆಲೆಯಲ್ಲಿ ನಿರಂತರ ಏರಿಕೆಯನ್ನು ಸೂಚಿಸುತ್ತವೆ. ಇದು ದೀರ್ಘಾವಧಿಯ ಸುರಕ್ಷಿತ ಹೂಡಿಕೆಯಾಗಿ ಚಿನ್ನದ ಮಹತ್ವವನ್ನು ತೋರಿಸುತ್ತದೆ. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ನ ವಿಶ್ಲೇಷಣೆಯು ಹೆಚ್ಚುತ್ತಿರುವ ಕೇಂದ್ರ ಬ್ಯಾಂಕ್ ಮತ್ತು ಖಾಸಗಿ ಬೇಡಿಕೆಯಿಂದಾಗಿ ಚಿನ್ನದ ಬೆಲೆಗಳು 2026ರ ವೇಳೆಗೆ ಗಣನೀಯವಾಗಿ ಏರಲಿದೆ ಎಂಬ ಸೂಚನೆಯನ್ನು ನೀಡಲಾಗಿದೆ. ಜಾಗತಿಕ ನೀತಿ ಅಪಾಯಗಳನ್ನು ತಡೆಗಟ್ಟುವ ಮತ್ತು ನಮ್ಮ ಬೆಲೆ ಮುನ್ಸೂಚನೆಗೆ ಅಚ್ಚರಿಯವನ್ನುಂಟು ಮಾಡಿರುವ ಖಾಸಗಿ ವಲಯದ ವೈವಿಧ್ಯಕರಣ ಖರೀದಿದಾರರು 2026ರಲ್ಲಿ ತಮ್ಮ ಚಿನ್ನದ ಹಿಡುವಳಿಯನ್ನ ದಿವಾಳಿ ಮಾಡುವುದಿಲ್ಲ ಎಂದು ನಾವು ಭಾವಿಸುತ್ತೇವೆ. ಇದು ನಮ್ಮ ಬೆಲೆ ಮುನ್ಸೂಚನೆಯ ಆರಂಭಿಕ ಹಂತವನ್ನ ಪರಿಣಾಮಕಾರಿಯಾಗಿ ಹೆಚ್ಚಿಸುತ್ತದೆ ಎಂದು ಬ್ರೋಕರೇಜ್ ಟಿಪ್ಪಣಿಯಲ್ಲಿ ತಿಳಿಸಿದೆ. ಉದಯೋನ್ಮುಖ ಮಾರುಕಟ್ಟೆಯ ಕೇಂದ್ರೀಯ ಬ್ಯಾಂಕ್ಗಳು ವಿದೇಶಿ ವಿನಿಮಯ ಮೀಸಲುಗಳನ್ನು ಅಮೆರಿಕನ್ ಡಾಲರ್ನಿಂದ ದೂರವಿಟ್ಟು ಬೆಳ್ಳಿಯ ರೂಪದಲ್ಲಿ ವೈವಿಧ್ಯಗೊಳಿಸುವುದನ್ನು ಮುಂದುವರಿಸುತ್ತಿರುವುದರಿಂದ 2026ರಲ್ಲಿ ಕೇಂದ್ರೀಯ ಬ್ಯಾಂಕ್ನಿಂದ ಚಿನ್ನದ ಖರೀದಿ ಸರಾಸರಿ 60 ಟನ್ಗಳಷ್ಟು ಇರುತ್ತದೆ ಎಂದು ಬ್ಯಾಂಕ್ ನಿರೀಕ್ಷಿಸುತ್ತದೆ. ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ ಸ್ಥಿರವಾಗಿದ್ದರೆ ಭಾರತದಲ್ಲಿ ಚಿನ್ನದ ಬೆಲೆ ಜೌನ್ಸ್ಗೆ $5,400 10 ಗ್ರಾಂಗೆ 1.60 ಲಕ್ಷ ರೂಪಾಯಿಗಳಂತೆ ಹೆಚ್ಚಳವಾಗಬಹುದು. ಯಾವುದೇ ರೂಪಾಯಿ ಮೌಲ್ಯ ಕುಸಿತವು ದೇಶೀಯ ಚಿನ್ನದ ದರಗಳಲ್ಲಿನ ಲಾಭಗಳನ್ನು ಮತ್ತಷ್ಟು ಹೆಚ್ಚಿಸುತ್ತದೆ.